Hello students, in the last video we are discussed about the open market operation, that is mainly represented to the two types of open market operation. One is outright and another one is repo rate. Repo rate mainly represented to repurchase agreement and reverse repo rate mainly represented to reverse repurchase agreement. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂದರೆ ಏನು ಅಂತ ನೋಡಿದ್ದೀವಿ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಒಳಗೆ ಎರಡು ರೀತಿ ಕಾರ್ಯಾಚರಣೆಯನ್ನು ನೋಡ್ತಾ ಇದ್ದೀವಿ. ಒಂದು ಔಟ್ರೈಟ್ ಅನ್ನುವಂಥದ್ದು, ಇನ್ನೊಂದು ರೆಪೋ ದರ ಅನ್ನುವಂಥದ್ದು. ಔಟ್ರೈಟನ್ನು ನಾವು ನೋಡಿದಾಗ ಅದು ಏನು ತೋರಿಸ್ತಾ ಇತ್ತು, ಮಾರಾಟ ಮತ್ತು ಖರೀದಿಯನ್ನು ತೋರಿಸಿದ್ರೆ, ರೆಪೋ ದರ ಏನು ತೋರಿಸ್ತಾ ಇತ್ತು ಅಂತಂದರೆ ಒಂದು ಮರು ಮಾರಾಟದ ಖರೀದಿ ಒಪ್ಪಂದವನ್ನು ತೋರಿಸ್ತಾ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಡಿಮಾನಿಟೈಜೇಷನ್. ನಾವು ಈ ಒಂದು ವಿಡಿಯೋದೊಳಗೆ ಏನು ನೋಡೋಣ ಅಂತಂದರೆ ಅನಾನ್ಯೀಕರಣ ಅಂದರೆ ಏನು, ಹಣದ ಅನಾನ್ಯೀಕರಣ ಅಂದರೆ ಏನು ಅಂತ ನಾವು ನೋಡೋಣ. ಆನ್ 8th November 2016 the government of India took a new initiative to tackle the problem of corruption, black money, terrorism and circulation of opaque currency in the economy. Old currency notes of Rs 500 and Rs 1000 were no longer legal tender. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ಅನಾನ್ಯೀಕರಣವನ್ನು ನಾವು ನೋಡಿದಾಗ ಆರ್ಥಿಕತೆಯಲ್ಲಿನ ಭ್ರಷ್ಟಾಚಾರ, ಕಾಳಧನ, ಭಯೋತ್ಪಾದಕತೆ ಮತ್ತು ನಕಲಿ ಕರೆನ್ಸಿಯ ಚಲಾವಣೆಯಂತಹ ಸಮಸ್ಯೆಗಳನ್ನು ನಿಭಾಯಿಸಲು ಭಾರತ ಸರ್ಕಾರವು ನವೆಂಬರ್ 2016ರಲ್ಲಿ ಜಾರಿಗೆ ತಂದಿರುವ ಹೊಸ ಉಪಕ್ರಮವಾಗಿದೆ. ರು 500 ಮತ್ತು ರು 1000 ಹಳೆಯ ಕರೆನ್ಸಿ ನೋಟುಗಳು ಶಾಸನಬದ್ಧವಾಗಿ ಮುಂದುವರಿಯುವುದಿಲ್ಲ ಎನ್ನುವಂಥ ಘೋಷಣೆಯ ಮೇಲೆ ಏನು ಮಾಡ್ತು, ಈ ಹಣದ ಅನಾನ್ಯೀಕರಣವನ್ನು ಅಥವಾ ಹಣದ ಅಮಾನ್ಯೀಕರಣವನ್ನು ತಂದು ಕೊಡ್ತು ಅಂತ ನಾವು ಹೇಳ್ತೀವಿ. ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡಿಮಾನಿಟೈಜೇಷನ್, that is mainly represented to on the 8th November 2016 the government established, the government regarding the policies like a one of rule, that is old currency notes of Rs 500 and 1000 were no longer legal tender. It means they are not used to our daily life. ಅಂದರೆ ನಮ್ಮ ಜೀವನದೊಳಗೆ, ಅಂದರೆ ನಮ್ಮ ವ್ಯವಹಾರದೊಳಗೆ ಅವು ಏನಾಗೋದಿಲ್ಲ, ಬಳಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಘೋಷಣೆಯನ್ನು ಮಾಡ್ತೈತಿ ಅಂತ ಹೇಳ್ತಾನ. ಸೊ ನ್ಯೂ ಕರೆನ್ಸಿ ನೋಟ್ಸ್ ಆಫ್ Rs 2000, Rs 500 and Rs 200 were launched in that period. The Indian publics were advised to deposit with their banks till 31/12/2016 without declaration and up to 31/12/2017 with RBI through declaration. It means the government declared the people they are deposit their old currencies in their banks till 31/12/2016 to 31/12/2017 ಅಂತಂದರೆ ಇಲ್ಲಿ ಹೊಸ ಕರೆನ್ಸಿಗಳನ್ನು ಬಳಕೆಗೆ ತಂತು. ಯಾವುವು ಅಂತಂದರೆ ರು 500 ಮತ್ತು ರು 2000 ಮುಖಬೆಲೆಯ ಹೊಸ ಕರೆನ್ಸಿ ನೋಟುಗಳನ್ನು 31 ಡಿಸೆಂಬರ್ 2015ರವರೆಗೆ ಯಾವುದೇ ಘೋಷಣೆಗಳಿಲ್ಲದೆಯೇ ತಮ್ಮ ಬ್ಯಾಂಕಿನಲ್ಲಿ ಮತ್ತು 31 ಮಾರ್ಚ್ 2017ರವರೆಗೆ RBIನ ಘೋಷಣೆಯೊಂದಿಗೆ ಖಾತೆಯಲ್ಲಿ ಠೇವಣಿಯಾಗಿ ಇಡುವಂತೆ ಸಾರ್ವಜನಿಕರಿಗೆ ಸಲಹೆ ನೀಡಿತು. ಅಂತಂದರೆ ತಮ್ಮ ಬಳಿ ಏನಾದರೂ 500 ಮತ್ತು 1000 ರೂಪಾಯಿಗಳ ನೋಟ್ ಇದ್ದು ಅಂತಂದರೆ, ಅಂದರೆ ಓಲ್ಡ್ ಕರೆನ್ಸಿ ಇದ್ದು ಅಂತಂದರೆ ಅವುಗಳನ್ನು ತಮ್ಮ ಠೇವಣಿ ಒಳಗೆ, ಅಂತಂದರೆ ತಮ್ಮ ಅಕೌಂಟ್ ಒಳಗೆ ಇಟ್ಬಿಟ್ಟು ಏನು ಮಾಡಬೇಕಾಗಿತ್ತು, ಹೊಸ ಕರೆನ್ಸಿಗಳನ್ನು ಯಾವ್ಯಾವವು 2000 ರುಪೀಸ್ ನೋಟ್ ಆಗಿರ್ಬೋದು, 500 ರುಪೀಸ್ ನೋಟ್ ಆಗಿರ್ಬೋದು ಮತ್ತು 200 ರುಪೀಸ್ ಹೊಸ ನೋಟುಗಳನ್ನು ಪಡೆಯುವಂತೆ ಸರ್ಕಾರ ಘೋಷಣೆಯನ್ನು ಮಾಡ್ತು ಅಥವಾ ಸಾರ್ವಜನಿಕರಿಗೆ ಸಲಹೆಯನ್ನು ನೀಡ್ತು ಅಂತ ನಾವು ಹೇಳ್ತೀವಿ. ಟು ಅವಾಯ್ಡ್ ಎ ಬ್ರೇಕ್ ಡೌನ್ ಆ್ಯಂಡ್ ಕ್ಯಾಶ್ ಕ್ರಂಚ್, ಓಲ್ಡ್ ಕರೆನ್ಸಿ ನೋಟ್ಸ್ ಅಪ್ ಟು ಎ ವ್ಯಾಲ್ಯೂ Rs 4000 were allowed to exchange for new currency notes per person per day. It means when we are observing the another one of the point that is mainly represented to the persons are, it means all persons are per person they are exchanging their old currencies up to 4000 ಅಂತಂದರೆ ತಮ್ಮ
ಹಣದ ಕುಸಿತವನ್ನು, ನಗದು ಸಂದಿಗ್ಧತೆಯನ್ನು ತಡೆಯುವ ಸಲುವಾಗಿ ಪ್ರತಿ ವ್ಯಕ್ತಿಗೆ ಪ್ರತಿದಿನ ರೂ. 4,000ದಷ್ಟು ಹಳೆಯ ಕರೆನ್ಸಿಗಳನ್ನು ಹೊಸ ಕರೆನ್ಸಿಯಾಗಿ ವಿನಿಮಯ ಮಾಡಿಕೊಳ್ಳಲು ಸರ್ಕಾರ ಅನುಮತಿಯನ್ನು ನೀಡಿತು. ಅಂತಂದರೆ ತಮ್ಮ ಬಳಿ ಏನಾದರೂ ಹಳೆ ಕರೆನ್ಸಿದು ಅಂತಂದರೆ ಅವುಗಳನ್ನು ಬ್ಯಾಂಕಿಗೆ ಹೋಗಿ ಏನು ಮಾಡ್ಕೊಂಬರೋದು, ಕೊಟ್ಬಿಟ್ಟು ಹೊಸ ಕರೆನ್ಸಿಗಳನ್ನು ಪಡೆಯುವಂತೆ ಮಾಡ್ತು ಅಂತ ನಾವು ಹೇಳ್ತೀವಿ. ಟಿಲ್ 12th December 2016, old currencies were made acceptable as legal tender at petrol pumps, government hospitals, and to pay government duties like taxes, power bills, etc. So that is also one of the main point, that suppose the persons or the peoples are having the old currency, they are also paid like a taxes, power bills, government hospitals, petrol bunks, they are accepting their old currencies. ಅಂತಂದರೆ ಇದು ಮುಂದುವರಿಯುತ್ತಾ ಹೋಗಿ ಏನಾಯಿತು ಅಂತ ಹೇಳ್ತೀವಿ ಅಂತಂದರೆ 12 ಡಿಸೆಂಬರ್ 2016ರವರೆಗೆ ಪೆಟ್ರೋಲ್ ಪಂಪ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ತೆರಿಗೆ, ವಿದ್ಯುತ್ ಶಕ್ತಿ ಬಿಲ್ ಮುಂತಾದ ಸರ್ಕಾರದ ಬಾಕಿಗಳ ಪಾವತಿಯಲ್ಲಿ ತಮ್ಮ ಹಳೆಯ ಕರೆನ್ಸಿ ನೋಟುಗಳನ್ನು ಶಾಸನಬದ್ಧವಾಗಿ ಸ್ವೀಕಾರಕ್ಕೆ ಅವಕಾಶ ಕಲ್ಪಿಸ್ತು. ಅಂತಂದರೆ ಅವರಿಗೆ ಬ್ಯಾಂಕ್ ಅಷ್ಟೇ ಅಲ್ಲದೆ ತಮ್ಮ ಹಣವನ್ನು ಅವ್ರು ಏನು ಮಾಡ್ಬೋದಾಗಿತ್ತು ಅಂತಂದರೆ 12 ಡಿಸೆಂಬರ್ವರೆಗೂ ಏನು ಮಾಡಬೇಕಾಗಿತ್ತು ಅಂತಂದರೆ ಹಳೆ ಕರೆನ್ಸಿಗಳಿಂದಲೇ ಪೇ ಮಾಡ್ಬೋದಾಗಿತ್ತು. ಏನೇನು ಅಂತಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೇ ಮಾಡೋದು ಅಂತಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಓಲ್ಡ್ ಕರೆನ್ಸಿ ಕೊಟ್ಟರೆ ಪೆಟ್ರೋಲನ್ನು ಹಾಕ್ತಾಯಿದ್ರು. ಅದೇ ರೀತಿ ಕರೆಂಟ್ ಬಿಲ್ಲನ್ನು ಪೇ ಮಾಡೋದಾಗಿರ್ಬೋದು, ಅಥವಾ ಗೋರ್ಮೆಂಟಿಗೆ EMI ತುಂಬೋದು, ಅಥವಾ ರೆಂಟ್, ಅದು ಇಟ್ ಮೀನ್ಸ್ ಇಂಟ್ರೆಸ್ಟನ್ನು ತುಂಬೋದಿತ್ತು ಅಂತಂದರೆ ಅದನ್ನು ಸಹ ಪೇ ಮಾಡ್ಕೋತಾ ಇತ್ತು. ಮತ್ತು ಸಪೋಸ್ ಅವ್ರೇನಾದರೂ ಟ್ಯಾಕ್ಸ್ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಯಾವುದಾದ್ರೂ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂತಂದರೆ ಓಲ್ಡ್ ಕರೆನ್ಸಿಯನ್ನು ಕಟ್ಟಿದರೂ ಸಹ ನಡೀತಾ ಇತ್ತು ಅಂತ ನಾವು ಹೇಳ್ತೀವಿ. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಡಿಮಾನಿಟೈಸೇಷನ್? ಹಾಗಾದರೆ ಈ ಡಿಮಾನಿಟೈಸೇಷನ್ದು ಅಡ್ವಾಂಟೇಜಸ್ ಏನದವ, ಅನುಕೂಲತೆಗಳು ಏನದವ ಅಂತ ನಾವು ನೋಡಿದಾಗ, ಥ್ರೂ ಡಿಮಾನಿಟೈಸೇಷನ್ ಟ್ಯಾಕ್ಸ್ ಕಂಪ್ಲೇಂಟ್ಸ್ ಹ್ಯಾಸ್ ಬಾಟ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ಸೈಡ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಅದರ್ ಟ್ಯಾಕ್ಸ್ ಸ್ಲ್ಯಾಬ್. ಅಂತಂದರೆ ತೆರಿಗೆ ಅನುಸರಣೆಯನ್ನು ಸುಧಾರಿಸಿ ಭಾರೀ ಸಂಖ್ಯೆಯಲ್ಲಿ ಜನರನ್ನು ತೆರಿಗೆಯ ಪರಿಧಿಯೊಳಗೆ ತಂದಿತು. ಇಟ್ ಮೀನ್ಸ್ ವೆನ್ we are observing their cheaters of government, like they are escaping to pay the taxes of government. ಅಂತಂದರೆ ಸರ್ಕಾರಕ್ಕೆ ತೆರಿಗೆಯನ್ನು ತುಂಬದೆ ಏನು ಮೋಸ ಮಾಡ್ತಾ ಬಂದಿದ್ರಲ್ಲ ಅಂಥ ಜನರೆಲ್ಲರ ಹಣಕ್ಕೆ ಒಂದು ಲೆಕ್ಕವನ್ನು ಕೊಡೋದು, ಹೌದಿಲ್ಲ? ಯಾಕಂತಂದರೆ ಅವ್ರ ಬಳಿ ಏನಾದರೂ ಓಲ್ಡ್ ಕರೆನ್ಸಿಗಳು ಇದ್ದು ಅಂತಂದರೆ ಲೀಗಲ್ ಆಗಿ ಇವು ಎಲ್ಲಿಂದ ಬಂದವು, ಅವರು ಎಷ್ಟು, ಸಪೋಸ್ ಅವ್ರು ಏನಾದರೂ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೋದ್ರು ಅಂತಂದರೆ ಅವಾಗ ಅವ್ರು ಏನು ಮಾಡಬೇಕಾಗ್ತಾ ಇತ್ತು, ಮಿನಿಮಮ್ ಡೆಪಾಸಿಟ್ ಅಥವಾ ಮಿನಿಮಮ್ ಅಸೆಟ್ಗಿಂತಲೂ ಜಾಸ್ತಿ ಇತ್ತು ಅಂತಂದರೆ ಅದಕ್ಕೆ ಟ್ಯಾಕ್ಸನ್ನು ಪೇ ಮಾಡಬೇಕಾಗ್ತಾ ಇತ್ತು. ಹಾಗಾಗಿ ಅದು ಎದುರೊಳಗೆ ಬಂತು, ಗೋರ್ಮೆಂಟ್ ಕಂಟ್ರೋಲ್ ಒಳಗೆ ಬಂತು ಅಂತ ನಾವು ಹೇಳ್ತೀವಿ. ದಿಸ್ ರಿಸಲ್ಟೆಡ್ ಇನ್ ಡೆಪಾಸಿಟ್ ಇನ್ಕ್ರೀಸ್ ಇನ್ ಬ್ಯಾಂಕ್ಸ್ ವಿಚ್ ಕ್ಯಾಶ್ ಬಿ ಯೂಸ್ಡ್ ಟು ಪ್ರೊವೈಡ್ ಲೋನ್ ಫಾರ್ ದ ನೀಡಿ at a low interest rate. It means when we are observing the another advantage, that is easy to, it means that is easy to used the, it means that is increases to the bank cashes, like people are coming to deposit their money, that is increases to the interest rate. It means that is decreases to the interest rate and they are providing the loans to people. ಅಂತಂದರೆ ಯಾವಾಗ ಜನರು ತಮ್ಮ ಹಳೆಯ ಹಣವನ್ನು ಬ್ಯಾಂಕ್ನೊಳಗೆ ತಂದಿಡಾಕತ್ರಲ್ಲ ಅವಾಗ ಹಣದ ಒಂದು ಪ್ರಮಾಣ ಏನಾಗಕತ್ತು, ಬ್ಯಾಂಕ್ನಲ್ಲಿ ಹೆಚ್ಚು ಶೇಖರಣೆ ಆಗಕತ್ತು. ಅದರಿಂದ ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಏನು ಮಾಡಬೇಕಾಯ್ತು, ಸಾಲವನ್ನು ಕೊಡುವಂತಹ ಒಂದು ಅನುಕೂಲ ಆಯಿತು. ಅಂತಂದರೆ ವ್ಯಕ್ತಿಯ ಉಳಿತಾಯವು ಔಪಚಾರಿಕ ಹಣಕಾಸು ವ್ಯವಸ್ಥೆಯೊಳಗೆ ಸಾಗುವಂತೆ ಇದೇನು ಮಾಡ್ತು ಅಂತ ಹೇಳ್ತೀವಿ. ಇದರಿಂದ ಅಂದರೆ ಯಾವಾಗ ಹಣ ಬ್ಯಾಂಕ್ ಒಳಗೆ ಜಾಸ್ತಿ ಬರಾಕತ್ತಲ್ಲ ಆವಾಗ ಬ್ಯಾಂಕುಗಳು ಏನು ಮಾಡಕತ್ತು, ಬಡ್ಡಿಯನ್ನು ಕೊಡೋದಕ್ಕೆ, ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡೋದಕ್ಕೆ ಮುಂದಾಗಕತ್ತವು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡ್ಯೂ ಟು ಡಿಮಾನಿಟೈಸೇಷನ್ ಬ್ಲ್ಯಾಕ್ ಮನಿ ವಾಸ್ ಬ್ರಾಟ್ ಅಂಡರ್ ಕಂಟ್ರೋಲ್ ಟು ಎ ಕ್ರಿಯೇಷನ್ ಲಿಮಿಟ್ ಆ್ಯಂಡ್ ಟ್ಯಾಕ್ಸ್ ಪೇಮೆಂಟ್ ಈಸ್ ಮೇಡ್ ಕಂಪಲ್ಸರಿ. ಆಸ್ ಎ ರಿಸಲ್ಟ್ corruption was reduced to a limit. It means the another advantages of demonetization, the black money was brought to under control to a certain limit. It means who are having the lot of black money is their homes
ಆ್ಯಂಡ್ ಅದರ್ ರೌಟ್ಸ್ ಅಂತಂದರೆ ಜನರು ತಮ್ಮಲ್ಲಿ ಅಧಿಕ ಪ್ರಮಾಣದಲ್ಲಿ ಇಟ್ಕೊಂಡಂಥ ಕಪ್ಪು ಹಣ ಅಂತಂದರೆ ಯಾವುದೇ ಲೀಗಲ್ ಆಗಿ ಅದಕ್ಕೆ ಡಾಕ್ಯುಮೆಂಟ್ ಇರೋದಿಲ್ಲ. ಅಂತಂದರೆ ಇದು ನಮ್ಮದು ಈಗ ನಾವು ಜಾಬ್ ಮಾಡಿದ್ದಕ್ಕಾಗಿ ಇನ್ಕಮ್ ತಗೋತಿರ್ತೀವಿ, ಆ ರೀತಿ ಅದು ನಮ್ದು ಏನಾಗ್ತಿರ್ತದೆ ಒಂದು ಡಾಕ್ಯುಮೆಂಟ್ರಿ ಆಗ್ತಿರ್ತದೆ. ಅದೇ ರೀತಿ ಡಾಕ್ಯುಮೆಂಟ್ರಿ ಆಗದೇ ಹಣ ಪಡಿತಿರ್ತಾರಲ್ಲ ಅವರೆಲ್ಲರೂ ಯಾವ ಕಂಟ್ರೋಲ್ ಒಳಗೆ ಬರಾಕತ್ರು, ಟ್ಯಾಕ್ಸ್ ಕಂಟ್ರೋಲ್ ಒಳಗೆ ಬರಾಕತ್ರು. ಆ್ಯಂಡ್ ಟ್ಯಾಕ್ಸ್ ಪೇಮೆಂಟ್ ಈಸ್ ಮೇಡ್ ಕಂಪಲ್ಸರಿ. ಇಟ್ ಮೀನ್ಸ್ ಹೂಸ್ ಆರ್ ಹ್ಯಾವಿಂಗ್ ದ ಹೈ ಲೆವೆಲ್ ಆಫ್ ಮನಿ ಲೈಕ್ ಎ ಹೈಯರ್ ಆಫ್ ಅಸೆಟ್ ಅಂತಂದರೆ ಅವರು ತಮ್ಮ ಆಸ್ತಿಗಿಂತಲೂ ಹೆಚ್ಚು ಹಣವನ್ನು ಹೊಂದಿದ್ರು ಅಂತಂದರೆ ಅದನ್ನು ಅವರು ಕಂಪಲ್ಸರಿಯಾಗಿ ಟ್ಯಾಕ್ಸ್ ಪೇ ಮಾಡುವಂಥ ಒಂದು ವಿಧಾನವೂ ಬಂತು ಅಂತ ಹೇಳ್ತೀವಿ. ಆಸ್ ಎ ರಿಸಲ್ಟ್ corruption was reduced to a limit. It means when we are observing the demonetization, that is control the corruptions of our country economy. ನಮ್ಮ ಕಂಟ್ರಿ ಎಕನಾಮಿ ಒಳಗೆ ಆಗ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂತಹ ಒಂದು ವಿಧಾನ ತೋರಿಸ್ತು ಅಂತ ಹೇಳ್ತೀವಿ. To an extent the Indian economy transformed from cash economic transaction to cashless economic transaction. It means it is also one of the important advantages of demonetization. It means when we are observing the Indian economy, all peoples are pay their pocket of money in any traders like any transactions. ಅಂದರೆ ನಾವು ಆ ದಿನಗಳಲ್ಲಿ ನೋಡಿದಾಗ ಭಾರತದಲ್ಲಿ ಎಷ್ಟೋ ಜನರು ಏನು ಮಾಡ್ತಾಯಿದ್ರು, ತಮ್ಮ ವ್ಯವಹಾರಕ್ಕಾಗಿ ಕಿಸೆಯ ಹಣವನ್ನು, ಜೇಬಿನ ಹಣವನ್ನು ಅಂದರೆ ತಮ್ಮ ಕಿಸೆಯಿಂದಲೇ ಕೊಡುವಂತಹ ಒಂದು ಪದ್ಧತಿಯನ್ನು ನೋಡ್ತಾ ಇದ್ದೀವಿ. ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡಿಮಾನಿಟೈಸೇಷನ್, ದೇ ಆರ್ ಕಂಪಲ್ಸರಿ ಟು ಇನ್ವಾಲ್ವ್ ದ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ ಲೈಕ್ ದೇ ಆರ್ ಯೂಸಿಂಗ್ ದ ಪೇಟಿಎಮ್, ಫೋನ್ಪೇ, ಗೂಗಲ್ ಪೇ ಎಕ್ಸೆಟ್ರಾ. ಅಂದರೆ ಯಾವಾಗ ಇದು ಬಂತಲ್ಲ ಆವಾಗ ಕ್ಯಾಶ್ಲೆಸ್ ಎಕನಾಮಿ ಏನಾಗತ್ತೋ ನಡೀತು ಅಂತ ಹೇಳ್ತೀವಿ. ಮೆಜಾರಿಟಿ ಆಫ್ ಇಂಡಿಯನ್ಸ್ ನೌ ಶಿಫ್ಟೆಡ್ themselves from cash payments to electronic payments technologies that are go cashless transaction. ಅಂತಂದರೆ ಯಾವಾಗ ಡಿಮಾನಿಟೈಸೇಷನ್ ಆಯ್ತಲ್ಲ ಆವಾಗ ಏನಾಯಿತು ಅಂತಂದರೆ ಗೋ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅನ್ನುವಂಥ ಒಂದು ವಿಧಾನ ನಡೀತು ಅಂತ ಹೇಳ್ತೀವಿ. ಅಂತಂದರೆ ದೇ ಆರ್ ಯೂಸಿಂಗ್ ದ ಟೆಕ್ನಾಲಜೀಸ್ ಲೈಕ್ ಎ ಸ್ವೈಪ್ ಮಷಿನ್ಸ್, ಲೈಕ್ ಎ ಪೇಟಿಎಮ್ಸ್ ಲೈಕ್ ಆ್ಯಂಡ್ ಗೂಗಲ್ ಪೇ, ಫೋನ್ಪೇ ಎಕ್ಸೆಟ್ರಾ. ಅಂದರೆ ಇದರ ಫಲವಾಗಿ ನಾವು ಆಗಲೇ ಹೇಳಿದೆವಲ್ಲ, ಕಡಿಮೆ ಬಡ್ಡಿ ದರದಲ್ಲಿ ಅಧಿಕ ಸಾಲವನ್ನು ನೀಡುವುದಕ್ಕಾಗಿ ಬ್ಯಾಂಕುಗಳು ತಮ್ಮ ವಿಲೇವಾರಿಗಾಗಿ ಹೆಚ್ಚು ಸಂಪನ್ಮೂಲವನ್ನು ಹೊಂದುವಂತಾಯಿತು. ಯಾವಾಗ ಹಣದ ಒಂದು ಅಮಾನ್ಯೀಕರಣ ಆಯ್ತಲ್ಲ ಆವಾಗ ಏನಾಗಕತ್ತು, ಬ್ಯಾಂಕಿನಲ್ಲಿ ಅಧಿಕ ಪ್ರಮಾಣದ ಹಣ ಬಂದು ಡೆಪಾಸಿಟ್ ಆಗಕತ್ತು, ಅದರ ಥ್ರೂ ಏನು ಮಾಡಕತ್ತು ಬ್ಯಾಂಕು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡೋದಕ್ಕೆ ಮುಂದಾಯಿತು. ಇನ್ನು ನೆಕ್ಸ್ಟ್ ನೋಡಿದಾಗ ತೆರಿಗೆ ವಂಚನೆಯನ್ನು ಬಹಳ ಕಾಲ ಸಹಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ತೋರಿಸುತ್ತಾ ಕಾಳಧನವನ್ನು ಅಂದರೆ ಕಪ್ಪು ಹಣವನ್ನು ಮಟ್ಟ ಹಾಕುವ ಸರ್ಕಾರದ ನಿರ್ಧಾರವನ್ನು ಇದು ಏನು ಮಾಡ್ತು, ಪ್ರಮಾಣೀಕರಿಸ್ತು. ಅಂತಂದರೆ ಗೋರ್ಮೆಂಟಿಗೆ ಎಷ್ಟೋ ವರ್ಷಗಳಿಂದ ಏನು ವಂಚನೆ ಮಾಡ್ತಾ ಬಂದಿದ್ರಲ್ಲ ಅವರೆಲ್ಲರೂ ಸಹ ಕಂಪಲ್ಸರಿಯಾಗಿ ತೆರಿಗೆಯನ್ನು ಪಾವತಿ ಮಾಡುವಂತೆ ಇದು ಮಾಡ್ತು ಅಂತ ಹೇಳ್ತೀವಿ. ತೆರಿಗೆ ವಂಚನೆಯು ಹಣಕಾಸಿನ ದಂಡನೆ ಮತ್ತು ಸಾಮಾಜಿಕ ಖಂಡನೆಗೆ ಒಳಪಟ್ಟರೆ ತೆರಿಗೆ ಅನುಸರಣೆ ಸುಧಾರಿಸುವುದಲ್ಲದೆ ಭ್ರಷ್ಟಾಚಾರವನ್ನು ಸಹ ಏನು ಮಾಡ್ತು, ಕಡಿಮೆ ಮಾಡ್ತು. ಅಂತಂದರೆ ಯಾವಾಗ ನೋಟು ಅಮಾನ್ಯೀಕರಣ ಆಯ್ತಲ್ಲ ಅದರಿಂದ ಭ್ರಷ್ಟಾಚಾರದ ಪ್ರಮಾಣವೂ ಸಹ ಏನಾಗಕತ್ತು, ಕಡಿಮೆ ಆಗಕತ್ತು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್, ನಗದು ಆರ್ಥಿಕತೆಯ ಹೊರಗಿನ ವಹಿವಾಟುಗಳೆಲ್ಲವೂ ಔಪಚಾರಿಕ ಪಾವತಿ ವ್ಯವಸ್ಥೆಯೊಳಗೆ ಸ್ಥಾನಾಂತರಗೊಳ್ಳುವ ಮೂಲಕ ಇನ್ನೊಂದು ರೀತಿಯಲ್ಲಿ ಅನಾನೀಕರಣವು ತೆರಿಗೆ ಆಡಳಿತಕ್ಕೆ ಸಹಕಾರಿಯಾಯಿತು. ಅಂತಂದರೆ ಯಾವಾಗ ಜನರು ತೆರಿಗೆಯನ್ನು ತಪ್ಪಿಸ್ತಾ ಮತ್ತು ಪಾವತಿಗಳಿಲ್ಲದೇನೆ ನಡೀತಾ ಇತ್ತಲ್ಲ ಅವೆಲ್ಲವುಗಳು ಸಹ ಏನಾಗಕತ್ತು, ಆಡಳಿತ ವರ್ಗಕ್ಕೆ ಬರಾಕತ್ತು ಅಂತ ಹೇಳ್ತೀವಿ ನಾವು. ನೆಕ್ಸ್ಟು, ಕುಟುಂಬ ಮತ್ತು ಉದ್ಯಮಗಳು ನಗದಿನಿಂದ ವಿದ್ಯುನ್ಮಾನ ಪಾವತಿ ತಂತ್ರಜ್ಞಾನದ ಕಡೆಗೆ ಬದಲಾಯಿಸಲು ಪ್ರಾರಂಭಿಸಿದವು. ಆಗಲೇ ಹೇಳಿದ್ನಲ್ಲ, ಯಾವಾಗ ಜನರು ಮತ್ತು ಉದ್ಯಮ ಘಟಕಗಳು ಏನು ಮಾಡಕತ್ತು ಅಂತಂದರೆ ಕ್ಯಾಶನ್ನು ಕೊಡೋ ಬದಲಾಗಿ ಫೋನ್ಪೇ ಮಾಡೋದಾಗಿರ್ಬೋದು, ಪೇಟಿಎಮ್ ಮಾಡೋದಾಗಿರ್ಬೋದು ಅಥವಾ ಸ್ವೈಪ್ ಮಾಡುವಂಥದ್ದು ಪದ್ಧತಿಯನ್ನು ಅವಾಗ ಅನುಸರಿಸಿದ್ರು ಅಂತ ನಾವು ಹೇಳ್ತೀವಿ. ಆ್ಯಂಡ್ ವಾಟ್ ಆರ್ ದ ಕ್ರಿಟಿಕ್ಸ್ ಆಫ್ ಡಿಮಾನಿಟೈಸೇಷನ್? ಹಾಗಾದರೆ ಮೆರಿಟ್ಸ್ ಅದಾವು ಅಂದಮೇಲೆ ಡಿಮೆರಿಟ್ಸು ಇರಬೇಕಲ್ಲ. ಹಾಗಾದರೆ ಏನಿದ್ರು ಡಿಮೆರಿಟ್ಸು ಅಂತ ನಾವು ನೋಡಿದಾಗ, there were long queues outside banks and ATM booths from early morning till late night. It means when we are observing the demonetization in our country, that is mainly represented to when we are observing the banks and ATM booths, the long queues are seen in that period.
ಯಾಕಂತಂದರೆ ಆ ಅವಧಿ ಒಳಗೆ ನಾವು ಏನು ನೋಡಕತ್ತೀವಿ ಅಂತಂದರೆ ಬ್ಯಾಂಕಿನ ಮುಂದಾಗಿರ್ಬೋದು, ATM ಬೂತ್ಗಳ ಮುಂದೆ ಉದ್ದನೆಯ ಸಾಲುಗಳು ನಿಂದ್ರಾಕತ್ಬಿಟ್ಟು. ಯಾಕಂತಂದರೆ ಎಲ್ಲರೂ ಹಳೆ ಹಣವನ್ನು ಇಟ್ಟು ಹೊಸ ಹಣವನ್ನು ಪಡೆಯುವ ಸಲುವಾಗಿ. ಯಾಕಂದ್ರೆ ಪಡೆಯುವುದೆಲ್ಲಿ ಬ್ಯಾಂಕ್ ಒಳಗೆ ಮತ್ತು ATM ಒಳಗೆ ಮಾತ್ರ ಹೊಸ ಹಣ ಬರಾಕತ್ತು. ಹಾಗಾಗಿ ಎಲ್ಲ ಜನರು ಏನು ಮಾಡಕತ್ತರು ಅಂತಂದರೆ ಉದ್ದನೆಯ ಸಾರಥಿಯ ಸಾಲುಗಳನ್ನು ನಿಂದ್ರೋದು. ಯಾವಾಗ ಬೆಳಿಗ್ಗೆ 5 ಗಂಟೆಗೆ ಪಾಳೆ ಹಚ್ಚಿದವರು ಸಂಜೆ 7 ತನಕ ಆದ್ರೂ ನಿಂತು ಏನು ಮಾಡ್ತಾಯಿದ್ರು, ಹಣವನ್ನು ಪಡ್ಕೋತಾ ಇದ್ರು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ಓವರ್ಲೋಡ್ ಕ್ರೋಡ್ಸ್ ಇನ್ ಬ್ಯಾಂಕ್ ಆ್ಯಂಡ್ ATM ಕ್ಯೂಸ್ ಟುಕ್ ಸಮ್ ಪಬ್ಲಿಕ್ ಲೀವ್ಸ್ ಅಂತಂದರೆ ಈ ರೀತಿ ಯಾವಾಗ ಉದ್ದನೆ ಸಾಲು ನಿಂದ್ರಾಕತ್ತವಲ್ಲ ಅವಾಗ ಏನಾಗಕತ್ತು ಅಂತ ಹೇಳ್ತೀವಿ ಅಂತಂದರೆ ಒಂದು ಆರ್ಥಿಕತೆಯೊಳಗೆ ಬಹಳಷ್ಟು ತೊಂದರೆಗಳು ಆಗಕತ್ತು ಅಂತ ನಾವು ಹೇಳ್ತೀವಿ. ಅಂದರೆ ಚಲಾವಣೆಯಲ್ಲಿನ ಕರೆನ್ಸಿಯ ಕೊರತೆ ಆರ್ಥಿಕ ಚಟುವಟಿಕೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತದೆ. ಯಾವಾಗ ಜನರ ಬಳಿ ಹಣದ ಪ್ರಮಾಣ ಕಡಿಮೆ ಆಗಕತ್ತಲ್ಲ ಅವಾಗ ಖರೀದಿ ಪ್ರಮಾಣವೂ ಏನಾಗಕತ್ತು, ಕಡಿಮೆ ಆಗಕತ್ತು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ಶಾರ್ಟೇಜ್ ಆಫ್ ಕರೆನ್ಸಿ ಇನ್ circulation affected the economic activities like production, trading and unemployment. It means when we are observing the cashless transaction and low level of cashes of the people, that is mainly represented to decreases the economic activities like a production, trading and unemployment. ಯಾವಾಗ ಹಣದ ಅಮಾನ್ಯೀಕರಣ ಆತಲ್ಲ ಆವಾಗ ಆರ್ಥಿಕ ಚಟುವಟಿಕೆಗಳ ಮೇಲೆ ಬಹಳಷ್ಟು ಪ್ರತಿಕೂಲ ಪರಿಣಾಮ ಬೀರ್ತು. ಏನೇನಾಯಿತು ಅಂತಂದರೆ ಉತ್ಪಾದನೆ ಕಡಿಮೆ ಆಯಿತು, ಅನುಭೋಗದ ಪ್ರಮಾಣ ಕಡಿಮೆ ಆಗಕತ್ತು, ಉದ್ಯೋಗಾವಕಾಶಗಳು ಇಳಿಕೆ ಆಗಕತ್ತವು ಅನ್ನೋದನ್ನು ನಾವು ನೋಡ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕನ್ಕ್ಲೂಷನ್, ಹವೆವರ್ ದ ಥಿಂಗ್ಸ್ ಇಂಪ್ರೂವ್ಡ್ ಇನ್ ಡ್ಯೂ ಕೋರ್ಸ್ ಆ್ಯಂಡ್ ದ ಇಂಡಿಯನ್ ಎಕಾನಮಿ ರಿಟರ್ನ್ ಟು ದ ನಾರ್ಮಲ್ ಸ್ಟೇಟ್. ಹಾಗಾದರೆ ನಾವು ಕೊನೆಯದಾಗಿ ಏನು ಹೇಳ್ತೀವಿ ಅಂತಂದರೆ ಹಣ ಈ ರೀತಿ ಅಮಾನ್ಯೀಕರಣ ಆಗಿರೋದ್ರಿಂದ ಬಹಳಷ್ಟು ಅನುಕೂಲಗಳು ಆದವು ಮತ್ತು ತೆರಿಗೆ ಆಡಳಿತದಲ್ಲಿ ಸುಧಾರಣೆ ಆಗೋದಕ್ಕೂ ಸಹ ಏನಾಯಿತು, ಇದು ಉತ್ತಮ ಆಯಿತು ಅಂತ ನಾವು ಹೇಳ್ತೀವಿ. ಇದಿಷ್ಟು ಏನೈತಿ ನಿಮಗೆ ಡಿಮಾನಿಟೈಸೇಷನ್ ಐತಿ. ಇನ್ ಕನ್ಕ್ಲೂಷನ್ ಆಫ್ ದ ಚಾಪ್ಟರ್, ಹಾಗಾದರೆ ಈ ಚಾಪ್ಟರನ್ನು ನಾವು ಕನ್ಕ್ಲೂಡ್ ಮಾಡೋದಾಗಿದ್ದರೆ ಏನಂತ ಹೇಳ್ತೀವಿ ಅಂತಂದರೆ ದ ಮನಿ ಆ್ಯಂಡ್ ಬ್ಯಾಂಕಿಂಗ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ವಾಟ್ ಈಸ್ ದ ಮೀನಿಂಗ್ ಆಫ್ ಮನಿ and before money what type of barter system will be seen in our economy and what are the demand for money and supply for money. It means when we are observing the demand for money there are two types, one is speculative motive and transaction motive, and when we are observing the supply of money the RBI and commercial banks are supply the money and what are the functions of RBI and what is the liquidity rate and what are the credit creation in our economy like a Lala story. And when we are observing the open market operation, that is also mainly represented to what type of our economy is goes on to the money and what are the legal definitions of money and what is the meaning of demonetization. And here one more concept is there, one is fiat money. Fiat money means when we are observing the currency and coins we are called the fiat money. ಒಂದು fiat ಹಣ ಅಂತ ಬರ್ತೈತಿ. fiat ಹಣ ಅಂದರೆ ಏನೂ ಇಲ್ಲ, ನಾವೇನು ಜನರು ಸಾಮಾನ್ಯವಾಗಿ ಬಳಸಾಕತ್ತೀವಲ್ಲ ನೋಟುಗಳು ಮತ್ತು ಕರೆನ್ಸಿಗಳಿಗೇನೆ ನಾವು ಏನಂತ ಕರಿತೀವಿ, fiat ಹಣ ಅಂತ ಕರಿತೀವಿ ಅಂತ ಹೇಳ್ತಾನ. ಇದಿಷ್ಟು ಏನೈತಿ ನಿಮ್ಗೆ ಈ ಚಾಪ್ಟರ್ ಐತಿ. ಇನ್ನೊಂದು ಚಾಪ್ಟರ್ ಆಯಿತು ಅಂತಂದರೆ ನಿಮ್ಮ ಸಿಲೆಬಸ್ ಮುಗಿತದ. ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ನೋಡೋಣ. ಓಕೆ.